ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡಾಕತ್ತೀನಂದ್ರೆ ರೀ, ಹುರುಳಿಕಾಳು ಹುರ್ಕೊಂಡು ಅದ್ರದ್ದು ಸೂಪ್ ಹೆಂಗೆ ಮಾಡಬೇಕು ಅನ್ನೋ ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ, ಹಿಂಗೆ ಕೆಂಪಾಗೋ ಮಟ್ಟ ಹುರ್ಕೋಬೇಕು ರೀ. ಇದು ಯಾವಾಗ ಮಾಡಿಕೊಡ್ತಾರಂದ್ರೆ ರೀ, ನಮ್ಮ ಗಂಟ್ಲು ಕೆಟ್ಟಿರ್ತೈತಿಲ್ಲ ರೀ, ನೆಗಡಿ ಬಂದು ಸರ್ದಿಯಾಗಿ ಆ ಟೈಮ್ದಾಗ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಚಲೋ ರೀ. ಬಿಸಿ ಏನಾರು ಕುಡಿಬೇಕು ಅನ್ನಿಸ್ತಿರ್ತೈತಿ ಅಲ್ರಿ ಗಂಟಲ್ದಾಗ, ಹಂಗೆ ಈ ರೀತಿ ಮಾಡ್ಕೊಂಡು ಕುಡಿಬೇಕು ರೀ. ಭಾಳ ರುಚಿ ಆಕೈತೆ ರೀ, ಮತ್ತು ಸಮಾಧಾನವೂ ಭಾಳ ಆಕೈತೆ ರೀ. ನೆಗಡಿ ಸ್ವಲ್ಪ ಕಡಿಮೆ ಆಕೈತೆ ರೀ. ಹಿಂಗೆ ನೋಡಿರಿ, ತರಿ ಹಿಂಗೆ ಮಿಕ್ಸರ್ದಾಗ ರುಬ್ಕೋಬೇಕು ರೀ. ಅದನ್ನು ಪುಡಿ ಮಾಡ್ಕೋಬೇಕು. ನಾ ಈ ರೀತಿ ಮಾಡ್ಕೊಂಡೇನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಒಗ್ಗರಣೆ ಹಾಕೋತೇನೆ ರೀ. ಒಂದು ಚಮಚ ಜೀರಿಗೆ ಹಾಕಿದ್ದೇನೆ ರೀ. ಬೆಳ್ಳುಳ್ಳಿ ನೋಡಿರಿ, ಹಿಂಗೆ ತರಿ ಜಜ್ಜಿ ಹಾಕೋಬೇಕು ರೀ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೋಬೇಕು ರೀ. ಇಷ್ಟ ಎಣ್ಣೆ ಭಾಳ ಎಣ್ಣೆ ಹಾಕೋಂಗಿಲ್ಲ. ಒಂದು ಸ್ವಲ್ಪ ನೀರು ಹಾಕೊಂಡನ್ ರೀ. ಒಂದು ಸ್ವಲ್ಪ ತಿಳುವೂ ಆಗ್ಬೇಕ್ರಿ. ಕೂತು ಗಟ್ಟಿ ಆಕೈತಿ. ಈಗ ನೋಡ್ರಿ, ರುಬ್ಬಿರೋದ ಅದನ್ನು ಇದ್ರೊಳಗೆ ಸುರ್ಕೊಳತ್ತೀನಿ ರೀ. ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಈ ರೀತಿ ಅದಕ್ಕೆ ಒಂದು ಸ್ವಲ್ಪ ಶಾಮ್ಗೆ ಹಾಕ್ಕೊಳಕತ್ತೀನಿ ರೀ. ಭಾಳ ಅಂದ್ರೆ ಒಂದು 2 ಚಮಚಿ ಅಟ್ಟು. ಅದು ಕುಡಿಯುವಾಗ ನಡಕ್ ಸಿಕ್ತಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ. ಒಂದು ಸ್ವಲ್ಪ ಬೆಲ್ಲ ಹಾಕೊಂಡನು, ರುಚಿಗೆ ತಕ್ಕಟ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸೂಪ್ ಅಂತೂ ರೆಡಿ ಆಕೈತೆ ರೀ. ನಮ್ಮ ಮಮ್ಮಿ, ನಮ್ಮ ಅಜ್ಜಿಗಳ ನಮಗೆ ನೆಗಡಿ ಬಂದ್ರೆ ಸಾಕು ಇದನ್ನು ಮಾಡಿಕೊಡ್ತೀರಿ ರೀ. ಚೆನ್ನಾಗಿರ್ತಾಗ ಆವಾಗಿನ ಕಾಲದಾಗ ಮಂದಿನೂ ಇದನ್ನು ಮಾಡ್ಕೊಂಡು ಕುಡಿತಿರು, ಆರೋಗ್ಯಕ್ಕೆ ಭಾಳ ಚಲೋ ಅಂತೇಳಿ. ಈಗಿನ ಮಕ್ಕಳಿಗೆ ಇದು ಮಾಡಿಕೊಟ್ರೆ ಕುಡಿದಿಲ್ಲ. ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ರೀ. ಇದು ನೋಡಿರಿ, ಚೆಂದಾಗೈತಿ ಕಲರನು. ಕುಡಿಯಾಕಂತೂ ಗಂಟಲಕ್ಕೆ ಭಾಳ ಅಂದ್ರೆ ಸಮಾಧಾನ ಆಕೈತಿ. ನೆಗಡಿ ಬಂದಾಗ ಕಂಪಲ್ಸರಿ ಮಾಡ್ಕೊಂಡು ಕುಡಿರಿ ನೀವು. ನನಗೆ ನೆಗಡಿ ಬರ್ತಂದ್ರೆ ನಾನು ಇದನ್ನ ಮಾಡ್ಕೊಂಡು ಕುಡಿತೀನಿ ರೀ. ನೋಡಿರಿ, ಎಷ್ಟು ರುಚಿ ಅನ್ನಿಸ್ತೈತಿ ಅಂದ್ರೆ ರೀ, ಸಮಾಧಾನ ಆಕೈತಿ ರೀ. ಅವಾಗ ಗಂಟ್ಲೆಲ್ಲ ಹಿಡಿದು ಬಿಟ್ಟಿರ್ತೈತಿ ಅಲ್ರಿ, ಕುಡ್ದಾಗ ಸಮಾಧಾನ ಆಕೈತಿ. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.